ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್ ಕೂಡ ಎರಡು ಬರ್ತಾ ಇದೆ. ಹೊಸ ವೈದ್ಯಕೀಯ ಕಾಲೇಜು ಓಪನ್ ಇಲ್ಲ, ಮತ್ತೆ ಹೊಸ 50 ಅಡಿಷನಲ್ ಸೀಟ್ಗಳನ್ನ ಆಡ್ ಮಾಡೋದಕ್ಕೆ ಪ್ರಸ್ತಾವ ಹೊರಡಿಸಿದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕನಪುರಕ್ಕೆ ಸದ್ಯಕ್ಕೆ ವೈದ್ಯಕೀಯ ಕಾಲೇಜುಗಳು ಕೂಡ ಇಲ್ಲ ಅಂತ ಮಾಹಿತಿ ಬರ್ತಿದೆ. ಇನ್ನ ಮೇನ್ ಥಿಂಗ್ 50 ಸೀಟ್ಗಳನ್ನ ಅಡಿಷನಲ್ ಆಗಿ ಆಡ್ ಮಾಡೋದಕ್ಕೆ ಪ್ರಸ್ತಾವನೆ ಹೊರಡಿಸಿದ್ದಾರೆ. ಇದು ಬಂದ್ಬಿಟ್ಟು ಈ ವರ್ಷ 2025-26ನೇ ಸಾಲಿನಲ್ಲಿ 450 ಬಂದ್ಬಿಟ್ಟು UG, 421 PG ವೈದ್ಯಕೀಯ ಸೀಟ್ಗಳಿಗೆ NMC ಬಂದ್ಬಿಟ್ಟು ಅನುಮತಿ ನೀಡಿತ್ತು. ಹೀಗಾಗಿ ಉತ್ತಮ ಮೌಲ್ಯ ಸೌಕರ್ಯವಿರುವ ಸರ್ಕಾರಿ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ 50 ಸೀಟ್ಗಳನ್ನ ಕೊಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಸಲು ಕೂಡ ಸೂಚಿಸಲಾಗಿದೆ ಅಂತ ಮಾಹಿತಿ ಬಂದಿದೆ. ಏನಾಗುತ್ತೆ ಅಂದ್ರೆ ರಾಮನಗರ ಮತ್ತು ಬಾಗಲಕೋಟೆಯಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳಿಗೆ ಅನುಮತಿ ಕೋರಿ NMC ಬಂದ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳಿ ಸಚಿವರು ಕೂಡ ಹೇಳಿದ್ದಾರೆ. ಮತ್ತೆ 50 ಸೀಟುಗಳು ಬಂದ್ಬಿಟ್ಟು ಹೆಚ್ಚಳಕ್ಕೆ ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮತ್ತೆ ಬಾಗಲಕೋಟೆ ಮತ್ತೆ ನಿಮಗೆ ರಾಮನಗರ ವೈದ್ಯಕೀಯ ಕಾಲೇಜುಗಳಿಗೆ ಅನುಮತಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೈನ್ ಬ್ಯಾಡ್ ನ್ಯೂಸ್ ಏನಂದ್ರೆ 2026-27ನೇ ಸಾಲಿನಲ್ಲಿ ಓಪನ್ ಆಗೋದು ಅನುಮಾನ ಅಂತ ಹೇಳಿ ಮಾಹಿತಿ ಬಂದಿದೆ. ಅಂದ್ರೆ ಕನಕಪುರಕ್ಕೆ ಬಂದ್ಬಿಟ್ಟು ವೈದ್ಯಕೀಯ ಕಾಲೇಜುಗಳು ಮುಂದಿನ ವರ್ಷಕ್ಕೆ ಲಭ್ಯವಿರುವ ವೈದ್ಯಕೀಯ ಸೀಟುಗಳ ರಾಷ್ಟ್ರೀಯ ವೈದ್ಯಕೀಯ ಸರಿಯಾದ NMC ಬಂದ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿದ ಎರಡು ಇಲಾಖೆ ಬಂದ್ಬಿಟ್ಟು ಆದೇಶ ಕೂಡ ಮಾಡಿದೆ. ಬಿಕಾಸ್ ಬಂದ್ಬಿಟ್ಟು ಯಾಕೆ ಅಂದ್ರೆ ಕನಕಪುರದಲ್ಲಿ ಹೊಸ ಕಾಲೇಜಿಗೆ ಅನುಮತಿ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಬೋಧಕೇತರ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ಕೈಗೊಂಡಿಲ್ಲ, ಕಾಲೇಜು ಆರಂಭಕ್ಕೆ ಮೂಲಭೂತ ಸೌಕರ್ಯ ಇಲ್ಲ. ಹೀಗಾಗಿ ಮತ್ತೊಮ್ಮೆ NMC ಬಂದ್ಬಿಟ್ಟು ಕಾಲೇಜು ಆರಂಭಿಸಲು ನಿರಾಕರಿಸಿದ್ರೆ ಅದು ಮುಜುಗರ ಆಗ್ಬೋದು ಅಂತ ಹೇಳಿ ಪ್ರಸ್ತಾವನೆ ಸಲ್ಲಿಸೋದೇ ಬೇಡ ಅನ್ನೋ ಮಾಹಿತಿ ಬಂದಿದೆ. ಸದ್ಯಕ್ಕೆ ನಿಮಗೆ ಕನಕಪುರದಲ್ಲಿ ಓಪನ್ ಆಗಲ್ಲ. ಬಾಗಲಕೋಟೆ ಮತ್ತೆ ರಾಮನಗರದಲ್ಲಿ ಅನುಮತಿ ಕೋರಿದ್ದಾರೆ. ಕಳೆದ 3 ವರ್ಷದಿಂದ ರಾಮನಗರ ಮತ್ತು ಕನಕಪುರ ವೈದ್ಯಕೀಯ ಕಾಲೇಜುಗಳಲ್ಲಿ ಚರ್ಚೆ ಕೂಡ ಆಗ್ತಿದೆ. ಬಟ್ ರಾಮನಗರದಲ್ಲಿ ಬಂದ್ಬಿಟ್ಟು ಶೇಕಡ 50% ನೇಮಕಾತಿ ಕೂಡ ಆಗಿದೆ. 50% ಬಂದ್ಬಿಟ್ಟು ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಕೂಡ ಎಲ್ಲ ಆಗಿದೆ. ಮುಂದಿನ 6-7 ತಿಂಗಳಲ್ಲಿ ಕೂಡ ಎಲ್ಲ ಮುಗಿದು ಶುರು ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಪ್ರಸ್ತಾವನೆ ಕೂಡ ಹೊರಡಿಸಿದ್ದಾರೆ. ಒಟ್ಟಾರೆ ಈ ಮಾಹಿತಿ ಕೂಡ ಬಂದಿದೆ. ಬಟ್ ಕನಕಪುರದಲ್ಲಿ ಸದ್ಯಕ್ಕೆ ಇಲ್ಲ, ಮತ್ತೆ ಮುಜುಗರ ಆಗೋದು ಬೇಡ ಅಂತ ಹೇಳಿ ಮನವಿ ಸಲ್ಲಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.